ಗೀತಾ ಗುರುದೇವ್ ಹೊಯ್ಸಳ ಸಿನಿಮಾಗಳ ಮೂಲಕ ಭರವಸೆ ಹುಟ್ಟಿಸಿದಂಥ ನಿರ್ದೇಶಕ ವಿಜಯ್ ನಾಗೇಂದ್ರ ಈಗ ಮತ್ತೊಂದು ಸಿನಿಮಾವನ್ನು ಅನೌನ್ಸ್ ಮಾಡಿದ್ದಾರೆ. ಇವತ್ತಷ್ಟೇ ಸಿನಿಮಾದ ನಾಯಕನನ್ನ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ನಾಯಕರಾದಂಥ ಹೇಮಂತ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ತಾವಣ. ಸರ್ ನಮಸ್ತೆ. ನಮಸ್ತೆ ಸರ್. ಶಿವರಾತ್ರಿ ಹಬ್ಬದ ಸಂಭ್ರಮದಲ್ಲಿ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ಮೊದಲ ಸಿನಿಮಾ ದೊಡ್ಡ ಹೆಜ್ಜೆ. ಸೊ ಆಲ್ಫಾ ಟೈಟಲ್ಲೇ ಒಂದು ಫೋರ್ಸ್ ಇದೆ. ಸೊ ಈ ಸಿನಿಮಾದ ಮೂಲಕನೇ ನಿಮ್ಮ ಎಂಟ್ರಿ ಆಗಬೇಕು ಅಂತ ಯಾವ ರೀತಿ ತಯಾರಿ ನಡೆಸಿದ್ರಿ, ಮತ್ತು ಇದೇ ಸಿನಿಮಾ ನಿಮ್ಮ ಒಪ್ಕೊಳ್ಳೋ ಕಾರಣ ಏನಾಗಿತ್ತು ಅಂತ? ಸರ್, ಇದು ಮೊದಲಿಂದ ಅಂದರೆ ಚಿಕ್ಕ ವಯಸ್ಸಿಂದ ಮೂವಿ ಮಾಡಬೇಕು ಅಂದರೆ ಒಂದು ಆ್ಯಕ್ಷನ್ ಸಿನಿಮಾ, ಆ್ಯಕ್ಷನ್ ಜಾನರ್ ಅದೆಲ್ಲ ತುಂಬ ಇಷ್ಟ. ಆ್ಯಕ್ಷನ್ ಬೇಸ್ಡ್ ಮೂವೀಸ್ ಅಂದರೆ ಫಸ್ಟಿಂದನೂ ಇಷ್ಟ. ಸೊ ಹಾಗಾಗಿ ಆ್ಯಕ್ಷನ್ ಮೂವೀಸ್ ಮಾಡಬೇಕು ಅನ್ನೋದು ನನ್ನ ಮೊದಲಿಂದ ಕನಸಾಗಿತ್ತು. ಅಂದರೆ ಅದಕ್ಕೋಸ್ಕರನೇ ಬಾಡಿ ಪ್ರಿಪೇರ್ ಮಾಡಿಕೊಂಡು ಆ್ಯಕ್ಟಿಂಗು ಆ ಥರ ಮಾಸು ಆ ಥರದ್ದು ಅಂದರೆ ತುಂಬ ಇಷ್ಟ. ಸೊ ಅದೇ ಥರದ್ದು ಇಷ್ಟ ಅದು ಯೂನಿವರ್ಸ್ ಇದೇನೋ ಯಾವ ಸಿನಿಮಾ ಮಾಡಬೇಕು ಅಂತಿದೆ. ಬಟ್ ಆ್ಯಕ್ಷನ್ ಫಸ್ಟ್ ಸಿನಿಮಾಗೆ ಆ್ಯಕ್ಷನ್ ಈ ಥರ ಜಾನರ್ ಸಿಗುತ್ತೆ ಅನ್ನೋದು ಆ್ಯಕ್ಚುಲಿ ಲಕ್ಕಿ ಅಂತ ಹೇಳಬೇಕು. ಸೊ ವಿಜಯ್ ಸರ್ನ ಮೀಟ್ ಮಾಡಿದಾಗ ಅದೇ ಸರ್ ಈ ಥರ ಅಂದ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದೆ. ಸೊ ಆಗ ಅವರು ಇರೋ ಸ್ಟೋರೀಸಲ್ಲಿ ಹೇಳಿದಾಗ ಅವರು ಲಕ್ಕಿಲಿ ಇದೇ ಹೇಳಿದ್ರು. ನನಗೆ ಒನ್ ಶಾಟ್ಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಈ ಸಿನಿಮಾ ಆಲ್ಫಾ ಅಂತ. ನಿಮ್ಮ ಹಿನ್ನೆಲೆ ಹೇಳೋದಾದರೆ ಈ ಸಿನಿಮಾದ ನಂಟು ಏನಾದರೂ ಇದೆಯಾ, ಅಥವಾ ಮನೆಯಿಂದ ಯಾರಾದರೂ ನಟನೆ ಅಥವಾ ಪ್ರೊಡ್ಯೂಸರ್ ಆಗಲಿ ಅಥವಾ ನಿರ್ಮಾಣ ವಿಚಾರದಲ್ಲಿ ಏನಾದ್ರು ಇದ್ರಾ ಅಂತ? ಇಲ್ಲ ಸರ್, ನಮ್ಮದು ಕಂಪ್ಲೀಟಾಗಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಸಿನಿಮಾಗೆ ರಿಲೇಟೆಡ್ ಏನೂ ಇಲ್ಲ. ನಾವು ಆ್ಯಕ್ಚುಲಿ ಏನಂದರೆ ನಮ್ಮ ತಂದೆ ನಮ್ಮ ಬ್ಯಾಕ್ಗ್ರೌಂಡೆಲ್ಲ ಏನಿದ್ರು ಪಕ್ಕ ರೈತಾಪಿ ಕುಟುಂಬ, ರೈತರ ಕುಟುಂಬ ನಮ್ಮದು. ನಮ್ಮ ಅಪ್ಪ ಸೈಡ್ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ತಾಯಿ ಸೈಡ್ ಫ್ಯಾಮಿಲಿ ಆಗಿರ್ಬೋದು, ಎಲ್ಲ ರೈತರ ಕುಟುಂಬ. ನಮ್ಮದು ಕೋಲಾರ ಡಿಸ್ಟಿಕ್ ಮಾಲೂರು ತಾಲೂಕಲ್ಲೇ ನಾನು ಹುಟ್ಟಿದ್ದು. ಮನೆಯಪ್ಪನಹಳ್ಳಿ ಅಂತ ನಮ್ಮ ಹಳ್ಳಿ. ಅಂದರೆ ನಮ್ಮ ತಂದೆ ಅಲ್ಲೆಲ್ಲ ಬಂದಿದ್ದು. ಮೂಲತಃ ನಾವು ಅಲ್ಲಿ ರೈತರು. ಈಗ ಅಲ್ಲೆಲ್ಲ ನೀರಾವರಿ ಅದೆಲ್ಲ ಕಡಿಮೆ ಆಯ್ತಲ್ಲ, ಒಂದು 10-15 ಇಯರ್ಸಿಂದ ಅಲ್ಲಿ ಮಳೆಗಳು ಅದೆಲ್ಲ ಕಡಿಮೆ ಆದಾಗ ಬೆಳೆ ಎಷ್ಟು ಕಷ್ಟ ಅನ್ಗುತ್ತೋ. ಸೊ ಅದರಿಂದ ಬಿಸ್ನೆಸ್ ಫೀಲ್ಡ್ಗಳಿಗೆ ಬಂದಿದ್ದು ಒಂದು 10-15 ಇಯರ್ಸಿಂದ ಈ ಕಡೆ. ಬಟ್ ಆದರೆ ಯಾವುದೋ ಫಿಲಮ್ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡು, ಫಿಲಮ್ ಪ್ರೊಡಕ್ಷನ್ ಆಗಲಿ, ಡೈರೆಕ್ಷನ್ ಆಗಲಿ, ಆ ಥರದ್ದು ಆ್ಯಕ್ಟಿಂಗು ಯಾವುದೂ ಇಲ್ಲ. ಸೊ ಇದು ನಮ್ಮದು ಪ್ಯಾಷನ್ಗೋಸ್ಕರ ಇದು ಹೊಸ ಒಂದು ಕಾಲಿಟ್ಟಿದ್ದೀನಿ. ಸಿನಿಮಾದ ವಿಚಾರ ಅಂತ ಬಂದಾಗ ಕಲಿಕೆ ಅನ್ನೋದು ಭಾಳ ತುಂಬ ಇಂಪಾರ್ಟೆನ್ಸ್. ಯಾಕಂದರೆ ಡೈರೆಕ್ಟ್ರು ತಗೊಳ್ಳೋದಾದರೆ 2 ಸಿನಿಮಾಗಳು ಸ್ಟಾರ್ಡ್ ಆ್ಯಕ್ಟರ್ಗಳಿಗೆ ಡೈರೆಕ್ಷನ್ ಮಾಡಿರುವಂಥದ್ದು. ಅವರ ಒಂದು ನಿರ್ದೇಶನದ ನೀವು ಬರ್ತಾ ಇದ್ದೀರ ಅಂದರೆ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಯಾವ ರೀತಿ ಎಲ್ಲ ತಯಾರಿ ನಡೆದಿದೆ ಅಂತ? ಹೌದು ಸರ್, ಆ್ಯಕ್ಚುಲಿ ಅವ್ರದ್ದು ಮೊದಲು ಸಿನಿಮಾಗಳು ಮಾಡಿರೋದಾಗಿರ್ಬೋದು ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅದಾದಮೇಲೆ ಡೈರೆಕ್ಟ್ರಾಗಿ ಮಾಡಿರೋದಾಗಿರ್ಬೋದು, ಎಲ್ಲ ಸ್ಟಾರ್ ಹೀರೋಸ್ ಜೊತೆನೇ ಮಾಡಿರೋದು. ಒಂದು ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ, ಮತ್ತು ಗಣೇಶ್ ಸರ್ ಜೊತೆ, ಮತ್ತು ಡಾಲಿ ಸರ್ ಜೊತೆ. ಸೊ ಅದಾದಮೇಲೆ 3ನೇ ಸಿನಿಮಾ ನಾನು ಅಪ್ರೋಚ್ ಮಾಡಿದಾಗ ಅವ್ರಿಗೂ ಒಂದು ಅಂದರೆ ಅವರು ನನಗೆ ಡೈರೆಕ್ಟಾಗಿ ಹೇಳಿದ್ರು, ನೋಡಿ ನಾನು ಈ ಥರ ಸಿನಿಮಾ ಮಾಡಿರೋದ್ರಿಂದ ನಿಮ್ಮನ್ನು ಫಸ್ಟು ನಾವು ಈಗ ತೊಗೊಬೇಕಂದ್ರೆ ನನ್ನ ಮೇಲೆ ಜವಾಬ್ದಾರಿ ಬರ್ಡನ್ ಜಾಸ್ತಿ ಇರುತ್ತೆ. ನೀವು ಹೊಸಬರು ಅನ್ನೋದಕ್ಕಿಂತ ಅದು ನಮ್ಮದು ಕರಿಯರು ಮತ್ತು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ನಾವು ನಮ್ಮ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸಡನ್ನಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ, ಏನು ಅನ್ಕೊಂಬೇಡಿ. ಒಂದು ಸ್ವಲ್ಪ ದಿನ ಟೈಮ್ ತೊಗೊಳ್ಳೋಣ, ನಾವು ಜರ್ನಿ ಮಾಡೋಣ. ನೀವು ಫಸ್ಟ್ ಎಲ್ಲ ಕಳಿಸಿ, ನಿಮ್ದು ಏನೇನಿದೆ, ಏನೇನು ರಿಕ್ವೈರ್ಮೆಂಟು, ನಿಮ್ಮ ಮೈಂಡ್ ಸೆಟ್ಟಿಂಗ್ ಇದೆ ಎಲ್ಲ ನೋಡೋಣ. ಸ್ವಲ್ಪ ದಿನ ಟ್ರಾವೆಲ್ ಮಾಡೋಣ. ಆಮೇಲೆ ಆ್ಯಕ್ಟಿಂಗ್ ಆಗಿರ್ಬೋದು, ಫೈಟು, ಸ್ಟಂಟು, ಡ್ಯಾನ್ಸು ಇದೆಲ್ಲನೂ ಅವರು ಎಲ್ಲ ಕಳಿಸ್ಕೊಂಡಿದ್ದಾದ್ಮೇಲೂ ನಮಗೂ ಮ್ಯಾಚ್ ಆಗಬೇಕು. ಸಿನಿಮಾ ಯಾವುದೋ ಮಾಡೋದು ಮುಖ್ಯ ಅಲ್ಲ, ನಾನು ಮಾಡ್ತಿರೋದೆಲ್ಲ ಈ ಥರದಿದೆ. ಸೊ ಸಿನಿಮಾ ಏನೋ ಲೈಫ್ ಕೊಡಬೇಕು. ಸೊ ಅದರಿಂದ ಟೈಮ್ ತೊಗೊಂಡ್ರು ಅವರು. ಟೈಮ್ ತೊಗೊಂಡಾದ್ಮೇಲೆ ಓಕೆ ಮಾಡ್ಬೋದು, ನಿಮಗೆ ಕರೆಕ್ಟ್ ಮಾಡ್ಬೋದು ಅನಿಸ್ತಿದೆ ಕಾನ್ಫಿಡೆನ್ಸ್. ನಾನು ಅದೇ ಹೇಳಿದೆ ಸರ್, ಅದೇ ಕಾನ್ಫಿಡೆನ್ಸ್ ಬಂದರೆ ಮಾತ್ರ ನಾನು ಮಾಡಬೇಕು ಅಂತ ಆಸೆ ಇದೆ. ನಿಮ್ಮದು ಹೊಯ್ಸಳ ನೋಡಿದ್ದೀನಿ, ನನ್ನ ಮೇಕಿಂಗ್ ಎಲ್ಲ ಇಷ್ಟ ಆಗಿದೆ. ಸೊ ನನಗಿಷ್ಟ ಅಷ್ಟೇ ಅಲ್ಲ, ನಿಮಗೂ ಆ ಥರ ಓಕೆ ಮಾಡ್ಬೋದು, ಹೊಸಬ ಆದ್ರೂ ಟ್ಯಾಲೆಂಟ್ ಇದೆ, ಏನಾದರೂ ಮಾಡ್ಬೋದು ಅನಿಸಿದಾಗ ನಾವು ಮಾಡೋಣ ಅಂತ ಹೇಳಿದ್ದೆ. ಆಗ ಎಲ್ಲ ನೋಡಿ ಆಮೇಲೆ ಸುಮಾರು ದಿನ ಟೈಮ್ ತೊಗೊಂಡು ಆಮೇಲೆ ಹೇಳಿದ್ರು, ಇಲ್ಲ ಮಾಡೋಣ, ನಮ್ಗೆ ಕಾನ್ಫಿಡೆನ್ಸ್ ಇದೆ, ಇನ್ನೂ ಹಾರ್ಡ್ ವರ್ಕ್ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಹಂಗೆ ಸ್ಟಾರ್ಟ್ ಆಯಿತು ಸರ್. ನನ್ನ ಮೇಲೆ ತುಂಬ ಜವಾಬ್ದಾರಿ ಇದೆ. ಸೊ ಅಷ್ಟೆಲ್ಲ ಹೇಳಿದ್ದಾರೆ, 100 ಜನ ಕೆಲಸ ಮಾಡ್ತಾರೆ. ಸೊ ಅದೆಲ್ಲನೂ ಇದೆ. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ. ಸಿನಿಮಾದ ಟೈಟಲ್ ವಿಚಾರಕ್ಕೆ ಬರೋದಾದರೆ ತುಂಬ ಪವರ್ಫುಲ್ ಟೈಟಲ್ ಇರುವಂಥದ್ದು. ಆಲ್ಫಾ ಅಂತಂದರೆ ಅದರಲ್ಲೇ ಒಂದು ಫೋರ್ಸ್ ಇದೆ, ಡಾಮಿನೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಟೈಟಲ್ ಕೇಳಿದಾಗ ನಿಮಗೆ ಆ ಥಾಟ್ ಬಂದಿದೆ ಹೆಂಗೆ ಅಂತ? ಅದ್ರ ಕೆಳಗಡೆ #ಮೆನ್ ಆಗಲಿ, ಲವ್, ವೈಲೆನ್ಸ್ ಎಲ್ಲ ಒಟ್ಟೊಟ್ಟಿಗೆ ಇದೆ. ಅದೇ ಸರ್, ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಆಲ್ಫಾ ಅಂದ್ರೇ ಆಲ್ಫಾ ಅಂದರೆ ಈಗ ಪ್ರಾಣಿಗಳಲ್ಲಾಗಿರ್ಬೋದು, ಮನುಷ್ಯರಲ್ಲಾಗಿರ್ಬೋದು, ಒಂದು ಗುಂಪಲ್ಲಿ ಅದೇ ಡಾಮಿನೆಂಟು, ಇಂಟೆಲಿಜೆಂಟು, ಸ್ಟ್ರಾಂಗೆಸ್ಟು ಈ ಥರ. ಮತ್ತು ನ್ಯಾಚುರಲಾಗಿ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸೇ ನ್ಯಾಚುರಲಾಗಿ ಸೊಸೈಟಿಗಾಗಿರ್ಬೋದು, ಪರ್ಸ್ನಲ್ಲು, ಫ್ಯಾಮಿಲಿಗೆ ಮತ್ತು ಪ್ರೊಫೆಷ್ನಲ್ ಆಗಿರ್ಬೋದು, ಸಮಾಜಕ್ಕೆ ಒಂದು ನಿಂತ್ಕೊಳೋ ಥರ ಒಂದು ಸ್ಟ್ಯಾಂಡ್ ತೊಗೊಳೋ ಅಂತ ಒಂದು ಕ್ಯಾರೆಕ್ಟ್ರು ಆಲ್ಫಾ ಅನ್ನೋದು. ಸೊ ಈ ಸಿನಿಮಾ ಕಥೆನಲ್ಲಿ ಏನಂದರೆ ಸುಮಾರು ಕ್ಯಾರೆಕ್ಟರ್ಗಳು ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ಗಳು. ಹೀರೋ ಕ್ಯಾರೆಕ್ಟರ್ಗಳೆಲ್ಲ ಡಾಮಿನೆಂಟೇ. ಆ ಡಾಮಿನೆಂಟ್ ಕ್ಯಾರೆಕ್ಟರ್ಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಡಾಮಿನೆಂಟಾಗಿ ಹೀರೋ ಕ್ಯಾರೆಕ್ಟರ್ ಇರುತ್ತೆ. ಅವರು ಅದು ಹೆಂಗಿರುತ್ತೆ ಆ ಫೈಟು, ಅವ್ರು ಇನ್ನೇನು ಮಾಡ್ತಾರೆ, ಆ ಹೀರೋ ಕ್ಯಾರೆಕ್ಟ್ರು ಇಷ್ಟು ಡಾಮಿನೆಂಟ್ ಪೀಪಲ್ ಜೊತೆಗೆ ಇನ್ನೇನು ಮಾಡ್ತಾರೆ ಅನ್ನೋದು ಆ ಟೈಮಲ್ಲಿ ನಮ್ಮ ಟೀಮು ಸರ್ರು ಇಟ್ಟಿದ್ದು ಈ ಆಲ್ಫಾ ಅಂತ. ಅದ್ರ ಜೊತೆಗೆ ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂತ ಅದು ಫುಲ್ ಇದೆ. ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂದರೆ ಫಸ್ಟಿಂದ ನಮ್ಗೆ ಅಂದರೆ ನನಗೆ ಕೇಳಿದ ತಕ್ಷಣ ಅನಿಸಿದ್ದು
ಮೆನ್ಲೋ ವೈಲೆನ್ಸ್ ಅಂದರೆ ಈಗ ವೈಲೆನ್ಸ್ ಅಂದರೆ ಫಸ್ಟಿಂದನೂ ಎಕ್ಸೈಟ್ ಆಗ್ತಾರೆ ಮೆನ್ಗೆ ಫಸ್ಟ್ ಹಳೆ ಟೈಮಿಂದ ಒಂಥರ ಅದು ಅಲ್ಲ ಫೈನಲ್ ಸೊಲ್ಯೂಷನ್ ಥರ. ಸೊ ಆ ಥರದ್ದೆಲ್ಲ ಅದು ಸುಮಾರಿದೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಕ್ಸಾಕ್ಟಾಗಿ ಏನು ಅಂತ. ನನಗಂತೂ ತುಂಬ ಖುಷಿ ಆಯಿತು. ಆಲ್ಫಾ ಫಸ್ಟ್ ಸಿನಿಮಾಗೆ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಈ ಥರದ್ದು ಒಂದು ತುಂಬ ಪವರ್ಫುಲ್ ಆಗಿರೋ ಥರದ್ದು. ಅದು ಲಕ್ಕಿ ಅಂತಲೇ ಹೇಳಬೇಕು, ಒಂದು ಫಸ್ಟ್ ಸಿನಿಮಾಗೆ ಈ ಥರದ್ದು ಇಷ್ಟು ಪವರ್ಫುಲ್ ಆಗಿರೋ ಒಂದು ನೇಮು, ಸಿನಿಮಾ ನೇಮು ಮತ್ತು ಹ್ಯಾಶ್ಟ್ಯಾಗ್ ಎಲ್ಲ ಸಿಗೋದು ತುಂಬ ಲಕ್ಕಿ, ದೇವರ ಆಶೀರ್ವಾದ ಇದೆ ಅಂತ. ಸಿನಿಮಾದ ಫಸ್ಟ್ ಲುಕ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಭಾಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈಗ ನಿಮ್ಮಲ್ಲೂ ಮಾರ್ಕೋ ಅಂತ ಹೇಳ್ತಾರೆ, ಕನ್ನಡಕ್ಕೊಬ್ಬ ಮಾರ್ಕೋ ಆಗಿ ನಿಂತ್ಕೋತಾನ ಈ ಆಲ್ಫಾ ಅಂತ. ಸರ್ ಅಂದರೆ ಇದು ಬೇರೆ ಕಂಪೇರ್ ಮಾಡೋ ಥರನೇ ಇಲ್ಲ. ಕನ್ನಡದಲ್ಲಿ ಹೆಂಗಂದರೆ ನಮ್ಮದು ಕನ್ನಡನಲ್ಲಿ ನನಗೆ ಆ್ಯಕ್ಷನ್ ಸಿನಿಮಾ ಬರ್ತಿದೆ, ಬಟ್ ನಾವು ಬೇರೆ ಸಿನಿಮಾ ಕಂಪ್ಯಾರಿಸನ್ ಇಲ್ಲ. ಬಟ್ ಒಳ್ಳೆ ವೈಲೆನ್ಸು, ಒಳ್ಳೆ ಆ್ಯಕ್ಷನ್ ಸಿನಿಮಾ ಅಂದರೆ ಬರೀ ವೈಲೆನ್ಸು ಆ ಥರ ಅಂತೂ 100% ಇಲ್ಲ. ಅದು ಸಿನಿಮಾದ ಒಂದು ಪಾರ್ಟ್ದು ಒಂದು ಲುಕ್ ಇದು. ಇದು ಫಸ್ಟ್ ಲುಕ್ ತುಂಬ ಚೆನ್ನಾಗಿದೆ, ಖುಷಿಯಾಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಬಟ್ ಏನಂದರೆ ಸಿನಿಮಾದ ಸ್ಟೋರಿ ಲೈನ್ ಬೇಸಿಸ್ ಮೇಲೆ ಇರೋದು. ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಮತ್ತು ಫ್ಯಾಮಿಲಿದು ಎಮೋಷನ್ಸ್ ಆಗಿರ್ಬೋದು, ಸೆಂಟಿಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ತುಂಬಾ ಇದೆ. ಮತ್ತು ಒಂದು ಸೋಷಿಯಲ್ ಇದಾಗಿರ್ಬೋದು, ಅದೆಲ್ಲ ಮುಂದೆ ರಿವೀಲ್ ಮಾಡ್ತೀರಿ. ಬಟ್ ಚೆನ್ನಾಗಿದೆ ಸರ್. ಕನ್ನಡಗೆ ಹೌದು ಒಂಥರ ಎಲ್ಲರೂ ಅದೇ ಹೇಳ್ತಿದ್ದಾರೆ, ತುಂಬ ನೆಕ್ಸ್ಟ್ ಲೆವೆಲ್ ಆಗಿದೆ. ಒಂಥರ ನೋಡಿದ ತಕ್ಷಣವೇ ವಾವ್ ಅನ್ಸೋ ಥರ, ಇಷ್ಟು ವೈಲೆನ್ಸು, ಆ್ಯಕ್ಷನ್ನು ಆ ಥರ. ಈ ಸಿನಿಮಾ ಲವರ್ಸ್ಗೆ ಆ್ಯಕ್ಚುಲಿ ಕೋರ್ ಅಂದರೆ ಮಾಸು, ಆ್ಯಕ್ಷನ್ನು ಆ ಥರದ್ದು. ನಾನು ಸಿನಿಮಾ ಲವರ್ ಆಗಿರೋ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋದ್ರಲ್ಲಿ ಯಾವತ್ತೇ ಆದರೂ ಈಗ ಒಂದು ಸಿನಿಮಾ ನೋಡಿದ್ರೆ ಆ್ಯಕ್ಷನ್ನು ಆ ಥರದ್ದಿದ್ರಾಗ ತುಂಬ ಕನೆಕ್ಟ್ ಆಗ್ತೀರಿ. ಅಂದರೆ ಬರೀ ಹೊಡೆದಾಡೋದಲ್ಲ, ಸಿನಿಮಾ ಕತೆ ಜೊತೆ ಟ್ರಾವೆಲ್ ಆಗ್ತಾ ಒಂದು ಆ್ಯಕ್ಷನ್ ಇದ್ದಾಗ ಅದೇ ಒಂದು ಹೈ ಕೊಡೋದು. ಸೊ ಅದರಿಂದ ಪಾತ್ರದ ಮ್ಯಾನರಿಸಮ್ ಮತ್ತು ಫೋರ್ಸ್ ಹೇಗಿರುತ್ತೆ ಅಂತ. ಯಾಕಂದರೆ ನಾಗೇಂದ್ರ ಅವ್ರು ಬರೆದಿರುವಂಥ ವಿಜಯ ನಾಗೇಂದ್ರ ಅವರು ಪ್ರತಿ ಪಾತ್ರಗಳು ಅಷ್ಟೊಂದು ಕಾಡುತ್ತೆ. ಯಾಕಂದರೆ ಹೊಯ್ಸಳ ಸಿನಿಮಾದಲ್ಲಿರುವಂಥ ಡಾಲಿಯವ್ರ ಪಾತ್ರ ಆಗಲಿ, ಗಣೇಶ್ ಅವ್ರ ಪಾತ್ರ ಆಗಲಿ, ಗೀತಾದಲ್ಲಿ ಎಲ್ಲವೂ ಅಂದರೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ತುಂಬ ಕಾಮಾಗಿರುತ್ತೆ, ಸಿಕ್ಕಾಪಟ್ಟೆ ವೈಲೆನ್ಸ್ ಆಗುತ್ತೆ, ಅದೆಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿ. ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ? ಹೌದು ಸರ್, ಅವ್ರದ್ದು ಆ್ಯಕ್ಚುಲಿ ಕ್ಯಾರೆಕ್ಟರೈಸೇಷನ್ ಎಲ್ಲ ತುಂಬ ನೋಡಿ ಆ್ಯಟಿಟ್ಯೂಡು ಕ್ಯಾರೆಕ್ಟರೈಸೇಷನ್ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಸಿನಿಮಾ ಹೆಸರೇ ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂತಿರೋ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ. ಸೊ ಆ ಹೆಸರನ್ನೇ ಈ ಕ್ಯಾರೆಕ್ಟರ್ ನೋಡಿ ಆ ಹೆಸರಿಟ್ಟಿದ್ದು. ಆ ಹೆಸರಿಗೋಸ್ಕರ ಕ್ಯಾರೆಕ್ಟರ್ ಅಲ್ಲ, ಕ್ಯಾರೆಕ್ಟರ್ ಫಸ್ಟು ಸಿನಿಮಾ ಕತೆ ಎಲ್ಲ ಓಕೆ ಆಯಿತು. ಆ ಕತೆ ಎಲ್ಲ ಓಕೆ ಆದಮೇಲೆ ಈ ಕತೆಗೆ ಇದು ಆ್ಯಪ್ಟಾಗಿರುತ್ತೆ ಅಂತ ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂತ ಇಟ್ಟಿದ್ದು. ಸೊ ಆ ಫೋರ್ಸು 100% ಆ್ಯಟಿಟ್ಯೂಡ್ ಆಗಿರ್ಬೋದು, ಇಲ್ಲ ಒಂದು ಆ ಫೋರ್ಸ್ ಆಗಿರ್ಬೋದು, ಅದೆಲ್ಲನೂ 100% ಇರುತ್ತೆ ಸರ್. ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದರಲ್ಲಿ ಏನೇ ಮಾಡಿದ್ರು ಆ ಕ್ಯಾರೆಕ್ಟರ್ದು ಸ್ಟ್ರಾಂಗ್ ಅಪ್ರೋಚ್ ಇರುತ್ತೆ, ಒಂದು ಸ್ಟ್ರಾಂಗ್ ಇದು ಇರುತ್ತೆ ಸರ್. ಸಿನಿಮಾದುದ್ದಕ್ಕೂ ಇದೇ ಥರ ರಕ್ತ ಸಿಗ್ತಾ ಅಧ್ಯಾಯ ಇರುತ್ತಾ ಅಂತ? ಅಂದರೆ ಮರ ಕಟ್ ಮಾಡೋ ಮಷೀನಿಂದ ಇಷ್ಟೊಂದು ರಕ್ತ ತೋರಿಸಿದ್ರೆ ಮೊದಲಿಗೆ? ಇಲ್ಲ ಸರ್, ಸಿನಿಮಾ ಥ್ರೂಔಟ್ ದ ಸಿನಿಮಾ ಇರುತ್ತೆ. ಸಿನಿಮಾ ಫುಲ್ ಆ ಥರನೇ ಇರುತ್ತೆ ಅಂತಲ್ಲ, ಅದು ಹೇಳಿದ್ನಲ್ಲ ನನ್ನ ಕತೆ. ಈಗ ಸಿನಿಮಾ ಕತೆ ಏನಂದರೆ ಒಳ್ಳೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನನಗೆ ಫುಲ್ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಅದರಿಂದ ಹೇಳ್ತಾ ಇದ್ದೀನಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಎಮೋಷನ್ಸು, ಫ್ಯಾಮಿಲಿ ಎಮೋಷನ್ಸು, ಒಂದು ಸಮಾಜಕ್ಕಿರೋ ಕಳ್ಕಳಿ ಇರ್ಬೋದು, ಮತ್ತು ಪ್ರೊಫೆಷ್ನಲ್ ಆಗಿ, ಮತ್ತು ಫ್ಯಾಮಿಲಿ ತಂದೆ ತಾಯಿ ಜೊತೆ ಏನಿರುತ್ತೆ ಒಂದು ಆ ಥರದ್ದೆಲ್ಲ ಇದೆ. ಅದರಲ್ಲಿ ಆ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ನಲ್ಲ, ಅದೆಲ್ಲ ಒಂದು ಸೊಸೈಟಿನಲ್ಲಿ ಲೈಫಲ್ಲಿ ಪ್ರತಿಯೊಬ್ಬರು ಲೈಫಲ್ಲಿ ನೋಡಿರ್ತಾರೆ, ಆಗ್ತಾ ಇರುತ್ತೆ, ನಮ್ಮ ಸುತ್ತಮುತ್ತ ಕೇಳ್ತಿರ್ತೀರಿ. ಸೊ ಆ ಥರದ್ದೊಂದು ಬಂದಾಗ ಏನಾಗುತ್ತೆ ಅನ್ನೋ ಥರದ್ದು. ಅಂದರೆ ಈಗ ಇನ್ನು ಫೈನಲ್ ಸೊಲ್ಯೂಷನ್ ಅಂದಾಗ ಇದು ಸಿನಿಮಾಗಳಲ್ಲಿ ನೋಡಿರ್ತೀರಿ, ಬ್ಲಡ್ಡು ಇದು ಲಾಸ್ಟಿಗೆ ಅಲ್ಲೇ ಬರುತ್ತೆ. ಸೊ ಕಥೆನಲ್ಲಿ ಒಂದು ಪಾರ್ಟ್ ಅಷ್ಟೇ, ಎಲ್ಲ ಫುಲ್ ಸಿನಿಮಾ ಹಂಗೆ ಇರುತ್ತೆ ಅಂತಲ್ಲ. ಬಟ್ ಇದು ಆ್ಯಕ್ಷನ್ ಅಂತೂ 100% ಇರುತ್ತೆ. ಒಳ್ಳೊಳ್ಳೆ ಆ್ಯಕ್ಷನ್, ಒಳ್ಳೆ ಹೈ ಕೊಡೋ ಮೂಮೆಂಟ್ಸ್ ಅಂತೂ 100% ಇದೆ. ಬಟ್ ಸಿನಿಮಾ ಫುಲ್ ಈ ಥರ ರಕ್ತ ಆ ಥರದ್ದೆಲ್ಲ ಏನಿರಲ್ಲ.